Hey guys, welcome back to my YouTube channel. ಸೊ ಇವತ್ತಿಂದು ವಿಡಿಯೋ ಬಂದು ಇಲ್ಲಿ ಜೋಗಿಮಟ್ಟಿ ಅಂತ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಮಾರ್ನಿಂಗ್. ಈಗ ಟೈಮ್ ಬಂದು ಆಲ್ರೆಡಿ 6 o'clock ಆಗಿದೆ. ಸೊ ಈಗ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಸೊ ಈಗ ಹೊರಡಬೇಕು. ಅಲ್ಲಿ ಹೋದ್ಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವು ನೋಡ್ಬೋದು ಕ್ಲೈಮೇಟ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಅಲ್ಲಿ ವಾಕಿಂಗಿಗೆಲ್ಲ ಮಾರ್ನಿಂಗ್ ಬರ್ತಾ ಇರ್ತಾರೆ ಜನ ಎಲ್ಲ. ಅದೇ ನಾವು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಜನ 5:30 ಮೇಲೆ ಅಡ್ಡಾಡ್ತಾರೆ, ಯಾಕಂದರೆ ಪ್ರಾಣಿಗಳೆಲ್ಲ ಅಡ್ಡಾಡ್ತಾ ಇರುತ್ತೆ ಅಂತ. ನಾವೀಗ ಹೋಗ್ತಾ ಇದ್ದೀವಲ್ಲ ಜೋಗಿಮಟ್ಟಿ ಹಿಲ್ ಸ್ಟೇಷನ್ನು. ಇದು 10,000 ಎಕರೆ ಇದೆ, ದೊಡ್ಡದಾಗಿದೆ ಜಾಗ ಎಲ್ಲ. ಇದು ಒಂಥರ ಫಾರೆಸ್ಟು. ನೈಟ್ ಹೊತ್ತಿಲೆಲ್ಲೂ ಯಾರೂ ತುಂಬ ಅಡ್ಡಾಡೋದೇ ಇಲ್ಲ. ಪ್ರಾಣಿಗಳ ಕಾಟ ನಾನು ಆಗಲೇ ಹೇಳಿದಾಗೆ. ಇದು ಜೋಗಿಮಟ್ಟಿ ಹೋಗೋದು ಒಳಗೆ ಎಂಟ್ರೆನ್ಸು. ನೀವು ಹೊರಗಡೆನೇ 30 rupees ಪೇ ಮಾಡಬೇಕು. ಸ್ವಲ್ಪ ರೋಡೆಲ್ಲ ಹಾಳಾಗಿಬಿಟ್ಟಿದೆ. ಹಿಂಗೆ ಹೋಗಬೇಕು, ನೀವು ಒಂದು 6 kilometer ಹಂಗೆ ಒಳಗೆ ಹೋಗಬೇಕು. ಒಂದೇ ರೋಡು ಸ್ಟ್ರೇಟಾಗಿ, ಏನು ಕನ್ಫ್ಯೂಸಿಂಗ್ ಅಂತ ಏನಿಲ್ಲ. ಇದೇ ಎಂಟ್ರೆನ್ಸು ಮೇಲೆ ಹೋಗೋಕ್ಕೆ. ಈಗ ಹೀಗೆ ಮೇಲೆ ಹೋಗೋಣ. ಈಗ ನಾವು ಬಂದ್ವಲ್ಲ ಸ್ಕೂಟಿಯಿಂದ, ಇದೇ ರೋಡೇ ಅದು. ಹೀಗೆ ಬಂದರೆ ಇಲ್ಲೇ ಕಾಣುತ್ತೆ ನಿಮಗೆ ಮುಂದೆನೇ. ಸೊ ಈಗ ಹೋಗ್ತಾ ಇದ್ದೀವಿ ನಾವು. ಮೇಲ್ಗಡೆ ಹೋಗಿದ್ರೆ ಅಲ್ಲಿ ಸ್ಟೆಪ್ಸು ಹತ್ಬಿಟ್ಟು ಹೋಗಬೇಕು. ನಾನು ನಿಮಗೆ ಮುಂದೆ ಹೋದರೆ ಕಾಣಿಸುತ್ತೆ, ತೋರಿಸ್ತೀನಿ. ನೋಡ್ಬೋದು ವೆದರ್ ಕೂಡ ಚೆನ್ನಾಗಿ ಅನಿಸ್ತಾ ಇದೆ. ಫುಲ್ ಫಾಗ್ ಇರುತ್ತೆ ಮೇಲೆ ಹೋಗ್ತಾ ಇದ್ರೆ. ಸೊ ಹಿಂಗೆ ಮೇಲೆ ಹೋಗ್ತಾ ಇದ್ದೀನಿ ಈಗ. ಸೊ ಫುಲ್ಲು ಫಾಗ್ ಇರುತ್ತೆ ಮೇಲ್ಗಡೆ. ಫುಲ್ಲು ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಫುಲ್ಲು ಗಾಳಿ ಇದೆ. ಏನೋ ಒಂಥರ ಲೈಕ್ ಪೀಸ್ ಅನಿಸುತ್ತೆ. ಸೊ ತೋರಿಸ್ತೀನಿ ನಾನು ನಿಮಗೆ ಸ್ಟೆಪ್ಸ್ ಎಲ್ಲ. ಸೊ ಈ ಥರ ಸ್ಟೆಪ್ಸ್ ಇದೆ. ಏನು ಬಂತು ಒಂದು ಸ್ವಲ್ಪ ಮೇಲೆ ಹೋದರೆ ಸಿಗುತ್ತೆ. ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಹೇಗಿದೆ ಅಂತ ನೋಡೋಣ. ಸೊ ಈಗ ಮೇಲೆ ಹತ್ತಿದ ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೀವು ಮೇಲೆ ಬರ್ತಿದ್ದಾಗೇ ಟೆಂಪಲ್ ಇದೆ. ಇದು ದೇವ್ರದ್ದು ಪಾದ. ಇದೇ ಟೆಂಪಲ್ಲು. ಇದು ದೇವ್ರದ್ದು ಗರ್ಭಗುಡಿ ಒಳಗಡೆ. ಈಗ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ಬೋದು ಫುಲ್ಲು ಫಾಗ್ ಇದೆ. ಇನ್ನು ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ. ಜನರು ಬಂದಿದ್ದಾರೆ, ತುಂಬ ಅಂತ ಅಲ್ಲ, ಸ್ವಲ್ಪ ಜನ ಬಂದಿದ್ದಾರೆ. ನೋಡ್ಬೋದು ಸುತ್ತ ಎಲ್ಲ ಹೇಗೆ ಕಾಣುತ್ತೆ ಅಂತ. ಫುಲ್ ಗಾಳಿ ಇದೆ ಮೇಲ್ಗಡೆ ಬಂದರೆ. ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ತುಂಬಾ ಗಾಳಿ ಬರ್ತಾಯಿತ್ತು. ನಾನು ಮಾತಾಡೋದು ಕೂಡ ಕೇಳಿಸೋದೇ ಇಲ್ಲ. ನಾನೊಂದು ಮೈಕ್ ತೊಗೋಬೇಕು. ಮಾತಾಡೋದು ಬೇರೆ ವ್ಲಾಗಲ್ಲಿ ಕೂಡ ಅಷ್ಟು ಕ್ಲಾರಿಟಿ ಕೇಳಿಸಲ್ಲ ಅಂತ, ಅದಕ್ಕೆ.
ಈಗ ನೋಡ್ಬೋದು ನೀವೇ ಸ್ವಲ್ಪ ಫಾಗ್ ಕಡಿಮೆ ಆಗ್ತಾ ಬರ್ತಾಯಿದೆ, ಅಂದರೆ ಚೂರು ಬಿಸಿಲು ಬರ್ತಾ ಇದೆ. ಈಗ ನೋಡ್ಬೋದು ಫುಲ್ ಗ್ರೀನ್ರಿ ಥರ ಅನಿಸುತ್ತೆ ನೋಡೋಕ್ಕೆ. ಇದು 3803 ಅಡಿ ಇದೆ, ಕೆಳಗಿಂದ ಮೇಲ್ವರೆಗೆ ಫುಲ್ಲು ಆಳ ಇದೆ. ನೀವು ನೋಡ್ಬೋದು ಅವಾಗ ತಾನೇ ಗ್ರೀನ್ರಿ ಇತ್ತು, ಈಗಾಗಲೇ ಮತ್ತೆ ಫಾಗ್ ಎಲ್ಲ ಮುಚ್ಕೊಂತು. ಸೊ ಈ ಥರ ಆಗ್ತಿರುತ್ತೆ ಕ್ಲೈಮೇಟ್ ಇಲ್ಲಿ. ಅಲ್ಲಿ ಒಬ್ಬರದ್ದು ಪಾಪು ಬಂದಿತ್ತು, ತುಂಬಾ ಕ್ಯೂಟಾಗಿತ್ತು. ಹಂಗೆ ಆಟಾಡ್ಸೋಣ ಅಂತ ಎತ್ಕೊಂಡಿದ್ದೆ. ಎಲ್ಲರ ಹತ್ರ ಹೋಗ್ತಿತ್ತು, ಆಟನೇ ಮಾಡ್ತಾ ಇರಲಿಲ್ಲ. ಅಲ್ಲೇ ಪಕ್ಕನೇ ಸ್ವಲ್ಪ ಕೆಳಗೆ ಹಿಂಗೆ ಇಳ್ಕೊಂಡು ಹೋಗಬೇಕು. ವ್ಯೂ ಮಾತ್ರ ಫುಲ್ಲು ಚೆನ್ನಾಗಿ ಕಾಣ್ತಾ ಇತ್ತು. ಸ್ವಲ್ಪ ವೀಡಿಯೋ ಹಾಗೆಲ್ಲ ಮಾಡ್ಕೋಬೋದು ಅಂತ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ನಾನು ರೀಲ್ಸ್ ಮಾಡಿರೋದೆಲ್ಲ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ. ಸೊ ಅಲ್ಲೆಲ್ಲ ನೋಡಿಕೊಂಡು ಫೋಟೋ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಸೊ ಈಗ ಮೇಲೆ ಹೋಗ್ತಾ ಇದ್ದೀವಿ. ಈ ಥರ ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಆಗಲೇ ಫಾಗ್ ಇತ್ತಲ್ಲ, ಎಲ್ಲ ಹೋಗಿದೆ. ಆಗಲೇ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀನಿ ಈಗ ಹತ್ತಿ ಮೇಲಕ್ಕೆ. ಅಂದರೆ ನೇಚರಲ್ಲಿ ಮಧ್ಯೆ ಇರೋದೇನೋ ಒಂಥರ ಪೀಸ್ ಅನಿಸುತ್ತೆ, ಫೀಲಿಂಗು ತುಂಬಾ ಚೆನ್ನಾಗಿ ಅನಿಸ್ತು. ಸೊ ಅಲ್ಲಿ ನೀವು ಕಾಣ್ತಿರ್ಬೇಕಲ್ಲ ಮೇಲೆ ಒಂದು ಇದೆ, ಅಲ್ಲೋಗಿ ನಾನು ನಿಮ್ಗೆ ಫುಲ್ ವ್ಯೂ ತೋರಿಸ್ತೀನಿ. ನೋಡ್ಬೋದು ಹಿಂಗೆ ಮೇಲೆ ಹತ್ತು ಹೋಗ್ತೀನಿ, ಅಲ್ಲಿಂದ ನಿಮಗೆ ವ್ಯೂ ತೋರಿಸ್ತೀನಿ. ವ್ಯೂ ನೋಡಿ ಹೇಗಿದೆ ಅಂತ. ಫುಲ್ ಚೆನ್ನಾಗಿತ್ತು. ಮೇಲ್ಗಡೆಯಿಂದ ಅಂತೂ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋಕ್ಕೆ. ಮೇಲ್ಗಡೆ ಇನ್ನೂ ಗಾಳಿ ಜಾಸ್ತಿನೇ ಬರ್ತಾಯಿತ್ತು. ಮೇಲ್ಗಡೆ ಅಂತೂ ಫುಲ್ಲು ಗಾಳಿ ಬರ್ತಾಯಿತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಡೌನ್ ಇದೆ ಅಂತ. ಸೊ ಈಗ ಕೆಳಗೆ ಇಳಿತಿದ್ದೀನಿ. ಇವಾಗ ಹಿಂಗೆ ಕೆಳಗೆ ಹೋಗೋದು. ಸೊ ಮನೆಗೆ ಹೋಗೋದ ಅಂತ ನೋಡಬೇಕು. ಮನೆಗೂ ಹೋಗೋದೀಗ. ನೋಡ್ಬೋದು ಆ್ಯಕ್ಚುಲಿ ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಅನಿಸ್ತು. ಸೊ ನೀವು ನೋಡಿರ್ತೀರ ಈಗ ವ್ಲಾಗು ಹೇಗಿತ್ತು ಎಲ್ಲ ಅಂತ ಫಸ್ಟಿಂದ ಕೂಡ. ಈ ಬಟರ್ಫ್ಲೈ ಓಕೆ. ಇಲ್ಲಿ ಹೇಗೆ ಅಂದರೆ 7-7:30 ಅಷ್ಟರಲ್ಲಿ ಫಾಗ್ ಎಲ್ಲ ಕಂಪ್ಲೀಟ್ಲಿ ಹೋಗುತ್ತೆ, ಬಿಸಿಲು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಅಂದರೆ 7-7:30 6 ಗಂಟೆ ಹಂಗೆ ಬಂದರೆ ಫುಲ್ ಫಾಗ್ ಇರುತ್ತೆ. ಹೇಗೆ ಬೇಕೋ ಫೋಟೋಶೂಟ್ ವೀಡಿಯೋಸ್ ಹಾಗೆ ನೀವು ಎಂಜಾಯ್ ಮಾಡ್ಬೋದು ಬಂದು. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಐ ಥಿಂಕ್ ಬೆಂಗಳೂರಿಂದ ಬರೋರಿಗೆಲ್ಲ 180 ಸಮಥಿಂಗ್ ಕಿಲೋಮೀಟರ್ಸ್ ಆಗುತ್ತೆ. ವಿಸಿಟ್ ಮಾಡಿ. ಆ್ಯಂಡ್ ಇಲ್ಲಿ ನಿಮಗೆ 30 ರೂಪೀಸ್ ಚಾರ್ಜು, ಅಂದರೆ 30 ರೂಪಾಯಿ ನೀವು ಚಾರ್ಜ್ ಕೊಡಬೇಕಿಲ್ಲಿ, ಪೇ ಮಾಡಬೇಕು ಮೇಲೆ ಬರೋಕ್ಕಿಂತ ಮುಂಚೆ. ಸೊ ಏನು ಸ್ಟೆಪ್ಸ್ ಎಲ್ಲ ಏನು ತುಂಬ ಇದೆ ಅಂತ ಏನಿಲ್ಲ, ಮೀಡಿಯಮಾಗಿ ಹೋಗ್ಬೋದು ಹತ್ಕೊಂಡು ನಾರ್ಮಲಾಗಿ. ಎಲ್ಲರೂ ಬಂದು ವಿಸಿಟ್ ಮಾಡಿ.
ಹಾಗೆ ಇಲ್ಲೊಂದು ಪುರಾತನ ಕಾಲದ್ದು ಇಲ್ಲೇ ಆಗುತ್ತೆ, ಹತ್ರನೇ ಸ್ವಲ್ಪ ಹೋಗ್ಬೇಕು ಆ ಕಡೆ. ನಂದಿ ಬಾಯಲ್ಲಿ ವಿಗ್ರಹ ಇದೆ, ಅದರ ನೀರು ಬರುತ್ತೆ ಈ ಥರ ಬಾಯಿಂದ. ನಂದಿ ವಿಗ್ರಹದಲ್ಲಿ ಬಾಯಿಂದ ನೀರು ಬರುತ್ತೆ. ಸೊ ಅದು ಕೂಡ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನೆಕ್ಸ್ಟು. ಸೊ ಅದನ್ನು ನೋಡಿ. ಇಲ್ಲಿ ನಿಮಗೆ ತುಂಬ ಪ್ಲೇಸಸ್ ಇದೆ ಅಂತ ಅಲ್ಲ, ತುಂಬ ರೀತಿ ಪ್ಲೇಸಸ್ ಇದೆ. ನಾನು ಎಲ್ಲ ನಿಮಗೆ ವ್ಲಾಗ್ ಮಾಡಿ ಕವರ್ ಮಾಡಿ ತೋರಿಸ್ತೀನಂತೆ. ಸೊ ಈಗ ಹೋಗ್ತಾ ಇದ್ದೀವಿ. ಆಗಲೇ ನಾವು ಬಂದಿದ್ದು 6 ಸಮಥಿಂಗ್ ಆಗಿತ್ತು. ಟೈಮ್ ಆಲ್ರೆಡಿ ಒಂದು 9 ಆಗಿರ್ಬೋದು. ಎಲ್ಲ ವೀಡಿಯೋಸು ಶೂಟ್ಸ್ ಎಲ್ಲ ಮಾಡಿದ್ವಿ, ಎಲ್ಲ ಟೈಮ್ ಆಯಿತು. ಸೊ ನೆಕ್ಸ್ಟ್ ಮುಂದೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೆಪ್ಸ್ ಎಲ್ಲ ಇಳಿದ್ವಿ, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋದು ಇನ್ನು ಇಲ್ಲಷ್ಟೇ ನಡ್ಕೊಂಡು ಹೋಗೋದು, ಆಮೇಲೆ ಸ್ಕೂಟಿ ಮೇಲೆ ಹೋಗಬೇಕು ಕೆಳಗಡೆ. ಸ್ಕೂಟಿಯಲ್ಲಿ ನಿಲ್ಲಿಸಿದ್ವಿ. ಆಗಲೇ ಎಲ್ಲ ಬಂದವರು ಜನ ಎಲ್ಲ ಮನೆಗೆ ಹೋದರು. ಯಾವುದು ವೆಹಿಕಲ್ ಇಲ್ಲ, ಒಂದೇ ವೆಹಿಕಲ್ ಇರೋದು. ಇನ್ನೇನು ಹೋಗೋದು ಮನೆಗೆ. ಇಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.